ಎಲ್ಲರಿಗೂ ಧನ್ಯವಾದಗಳು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಫೈನಲ್ ಹಣಾಹಣಿ ಪ್ರಾರಂಭವಾಗಲಿಕ್ಕಿದೆ. ಶ್ವೇತಾ ಅವರು ಪೆವಿಲಿಯನ್ ಕಡೆಗೆ ತೆರಳಲೇಬೇಕು. ಯಾಕಂತ ಹೇಳಿದ್ರೆ ಸಚಿನ್ ರಾಕೇಶ್ ಅವರು ಬೌಲಿಂಗ್ ಮಾಡಿದ್ದಾರೆ. ಆದ್ದರಿಂದ ಜೋರಾದ ಚಪ್ಪಾಳೆ ಮೂಲಕ ಆಟಗಾರರನ್ನು ಪ್ರೋತ್ಸಾಹಿಸಬೇಕು ಕ್ರೀಡಾಭಿಮಾನಿಗಳೇ. ಈಗ ಬೆಂಕಿ ಹೋಗ್ತಿದ್ದಾರೆ. ಓ ವೆಂಕಿ ಅವರು ಸುಂದರವಾದಂತಹ ಬೌಲಿಂಗ್ ಮುಂದಿನ ಅಶ್ವಿನ್ ಆಗುವ ಸಾಧ್ಯತೆಗಳು ಕ್ಷಮಿಸಿ, ಅಶ್ವಿನ್ ಅಲ್ಲ, ತಂಡದ ಮೊತ್ತ 18.
ಬಾವಿಯಲ್ಲಿ ಇರುವುದು 15 ಗಂಟೆ. ಹಣಕ್ಷತದಿಂದ ಮಾಡಲೇಬೇಕಾಗಿದೆ. ಈಗ ಯಾರಿಗೆ ಗೆಲುವು ಯಾರಿಗೆ ಸೋಲು ಏನನ್ನು ನಿರೀಕ್ಷೆ ಮಾಡಲು ಸಾಧ್ಯವಿಲ್ಲ. ಏಕೆಂದರೆ ಇದು ಫೈನಲ್ ಪಂದ್ಯಾವಳಿ. ಯಾವ ಕ್ಷಣದಲ್ಲಿ ಬೇಕಾದರೂ ಪಂದ್ಯಾವಳಿಯ ದಿಕ್ಕನ್ನು ಬದಲಿಸಬಹುದು. ಓಹೋ ಹೋ 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 ಮತ್ತೆ 3 ಓಟಗಳ ಸೇರ್ಪಡೆ. ಎರಡನೇ ಬಾಲ್ ಎಸೆದಿದ್ದಾರೆ ಅಭಿನಂದನ್ ಅವರು. ಅವರು ಉತ್ತಮವಾದಂತಹ ಬೌಲಿಂಗ್ ಅನ್ನು ನಿರ್ವಹಿಸುತ್ತಿದ್ದಾರೆ. ಸ್ಟ್ರೈಕ್ ವಿಭಾಗದಲ್ಲಿ ಇಲ್ಲ ನಾಟ್ ಔಟ್ ಇದ್ರ ಮೇಲೆ ಬಿದ್ದಿರೋದು ಅದೊಂದು ತಪ್ಪು ಮಾಡಿದ್ರು ಗುರು. ಅದೇವಾಗಿತ್ತು ಆ್ಯಕ್ಚುಲಿ ಈ ಲೈನ್ ನಾವು ನಾರ್ಮಲ್ ಲೈಟ್ ಹಂಗೆ ಇಟ್ಟಿದ್ರೆ ಸೋಮಸ್ರವರು ಇಲ್ಲದಿದ್ದಲ್ಲಿ ತಂಡ ಸಂಕಷ್ಟಕ್ಕೆ ಸಿಲುಕಿಕೊಳ್ಳುವ ಎಲ್ಲ ಸಾಧ್ಯತೆಗಳು ಇವೆ. ಇದರಲ್ಲಿ ಫಾಸ್ಟ್ ಹೊಡಿಲೇ ಬರುತ್ತೆ, ವಾಪಸ್ ಬರುತ್ತೆ. ಉತ್ತಮವಾದ ಕ್ಷೇತ್ರ ಪಾಲನೆ, ಅದು ಬಿಟ್ಟದ್ದು ಎಲ್ಲ ಅಂಪೈರ್ಗೆ ಬಿಟ್ಟದ್ದು. ಅಂಪೈರ್ ತೋರಿಸಿದ್ದಾರೆ, ಅದು ಔಟ್. ಈಗ ಉತ್ತಮ ಈ ಒಂದು ಪಂದ್ಯಾವಳಿಯಲ್ಲಿ ಉತ್ತಮವಾದಂತಹ ಪ್ರದರ್ಶನವನ್ನು ನೀಡಿ ಮತ್ತೆ ಪೆವಿಲಿಯನ್ನತ್ತ ಮರಳುತ್ತಿರುವ ವಿಧಾನಗೊಂದು ಜೋರಾದ ಚಪ್ಪಾಳೆ ಮಾಡಿದ್ದಾರೆ. ಹೆಚ್ಚಿನ ವಿಭಾಗದಲ್ಲಿ ನಮ್ಮ ಕಪ್ತಾನ ಕೈ ಚೆಲ್ಲಿದ್ರು ಅಭಿನಂದನ್. ಆದರೆ ಉತ್ತಮವಾದಂತಹ ಪ್ರಯತ್ನ. ರಾಜೇಂದ್ರ ಅವರ 3ನೇ ಬಾಲ್ ನೋಡಬೇಕು. ನಮ್ಮ ಲೇವಲ್ ಏನ್ ಮಾಡ್ತಾರೆ ಅಂತ. ಆದ್ರೆ ತಂಡದ ನಾಯಕ ಈಗ ಮರಳಿ ಪೆವಿಲಿಯನ್ನತ್ತ ಹೋಗಲೇಬೇಕು. ಉತ್ತಮವಾದಂತಹ ಆಟವಾಡಿದ ನಿಮಗೆ ಅಭಿನಂದನೆ. ಮೊದಲನೇ ಬಾಲಿನಲ್ಲಿ ನಮ್ಮ ಬೊಕ್ಕಸವನ್ನು ತೆರೀತಿದ್ದಾರೆ. ಹೊಯ್ಸಳ ತಂಡದ ಸಜ್ಜನ. ಎರಡನೇ ಬಾಲಿಗೆ ತಂಡದ ಮೊತ್ತ 6. ಇನ್ನು 28 ಬಾಲಿಗೆ 31 ರನ್ಗಳ ಅವಶ್ಯಕತೆ ಇದೆ. ಶ್ವೇತಾ ಅವರು ಅದೆಲ್ಲ ಇರ್ತಾವ. ಸಜ್ಜನಾ ಅವರು ವಿಹಾನವರು ಕ್ಯಾಚ್ ಅನ್ನು ಮಿಸ್ ಮಾಡಿಕೊಂಡಿದ್ದಾರೆ. ಅವಶ್ಯಕತೆ ಮೇವಲ್ ಬೌಲಿಂಗ್ ಅಲ್ಲಿ ಈ ಸತಿ ಬಿಡಲ್ಲ ಎಂದ ವಿಹಾನ್. ವೈದ್ಯವರ 2ನೇ ಚೆಂಡು. ಆದರೆ ಬಾರಿಸಿ ಮತ್ತೊಂದು 3 ರನ್ಗಳು ಬರುವ ಭರವಸೆಯಲ್ಲಿ ತಂಡದ ಮೊತ್ತ 26. ಕೊನೆಯ ಬಾಲ್. ಕ್ಷೇತ್ರ ಪಾಲಕನ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣ್ತಿದೆ.
ಆದ್ದರಿಂದ ಮೂರು ಅಷ್ಟೇ, ಮೂರು ತಂಡಗಳ ಸೇರ್ಪಡೆ. ಉತ್ತಮವಾದಂತಹ ಆಟ. ಇಲ್ಲಿ ಪಂದ್ಯಾವಳಿ ಡ್ರಾ ಆಗಿದೆ. ಕೇವಲ ಒಂದು ರನ್. ಹೊಯ್ಸಳ ಸ್ಟ್ರೈಕರ್ಸ್ಗೆ ಬೇಕಾಗಿರುವುದು ಕೇವಲ ಒಂದು ರನ್ ವಿಜಯದ ಪತಾಕೆಯನ್ನು ಹಾರಿಸಲು. ನಿರೀಕ್ಷೆ ಹೊಯ್ಸಳ ಆದ್ರೆ ಕೇವಲ ಒಂದು ರನ್ ಬೇಕಾಗಿತ್ತು. ಆದ್ರೆ ವಿಹಾನ್ ರವರು ಕಮಾನ್ ವಿಹಾನ್, ಕಮಾನ್. ಪಂದ್ಯಾವಳಿ ಡ್ರಾ ಆಗಿದೆ. ವಿಹಾನ್ ರವರು ಬೌಲಿಂಗ್ ಅಂತ ಉತ್ತಮವಾದ ದಾಂಡುಗಾರಿಕೆಯನ್ನು ಮಾಡಿ ರೋಷನ್ ರವರು ಅಂತಿಮವಾದ ಹೊಡೆತವನ್ನು ಮಾಡಿ ಹೊಯ್ಸಳ ಸ್ಟ್ರೈಕರ್ಸ್ ಗೆದ್ದು ಬೀರುತ್ತಿದೆ. ಕ್ರೀಡಾಭಿಮಾನಿಗಳೇ ಜೋರಾದ ಚಪ್ಪಾಳೆಯನ್ನು ನೀಡಬೇಕು ನಮ್ಮ ಹೊಯ್ಸಳ ಸ್ಟ್ರೈಕರ್ಸ್ ಹಾಗೂ ಕದಂಬಾರ್ಗೆ. ಯಾಕಂತ ಹೇಳಿದ್ರೆ ಈ ಫೈನಲ್ ಪಂದ್ಯಾವಳಿ ತುಂಬಾ ಸೊಗಸಾಗಿ ಮೂಡಿ ಬಂದಿದೆ. ತುಂಬಾ ಸೊಗಸಾಗಿ ಮೂಡಿ ಬಂದಂತಹ ಪಂದ್ಯಾವಳಿ. ಎರಡು ತಂಡಗಳಿಗೂ ಅಭಿನಂದನೆಗಳು.